ಹಿಂದೂಗಳ ಪಾಲಿಗೆ ಆ ಪರಮೇಶ್ವರನು ಮೆಂಟರ್ ಅಂತಾನೆ ಹೇಳಬೇಕು. ಆ ಪರಮಾತ್ಮನು ಇಂದಿಗೂ ಆ ಕೈಲಾಸ ಪರ್ವತದಲ್ಲಿ ನೆಲೆಸಿದ್ದಾನೆ ಅನ್ನೋದು ನಮ್ಮೆಲ್ಲರ ನಂಬಿಕೆ. ಹೀಗಿರೋ ಕೈಲಾಸ ಪರ್ವತ ಹತ್ತಿದರೆ ಸಾವು ಸಂಭವಿಸುತ್ತಾ? ಕೈಲಾಸ ಪರ್ವತ ಹತ್ತಿದವರು ಈವರೆಗೂ ಯಾಕೆ ಬದುಕಿಲ್ಲ ಅನ್ನೋದು ಇವತ್ತಿಗೂ ರಹಸ್ಯವಾಗೇ ಇದೆ. ಆದರೆ ನೀವು ಈ ವಿಡಿಯೋ ನೋಡಿದ್ರೆ ಆ ರಹಸ್ಯವೇನು ಅನ್ನೋದು ನಿಮಗೂ ಗೊತ್ತಾಗುತ್ತೆ. ಇದರ ಹಿಂದಿನ ಕಾರಣವೇನು, ಕೈಲಾಸ ಪರ್ವತ ಹತ್ತಿದವರು ಯಾರು ಯಾಕೆ ಬದುಕಿಲ್ಲ ಅನ್ನೋದನ್ನ ಈ ವಿಡಿಯೋದಲ್ಲಿ ಇವತ್ತು ಹೇಳ್ತೀನಿ ನೋಡಿ. ರಷ್ಯಾ ಮೂಲದ ಓರ್ವ ಪರ್ವತಾರೋಹಿ ಕೈಲಾಸ ಪರ್ವತವನ್ನ ಹತ್ತಬೇಕು ಅಂತ ಅನ್ಕೊಂಡಿದ್ದ. ಆತ 8,000 ಮೀಟರ್ ಎತ್ತರ ಇರುವ ಮೌಂಟ್ ಎವರೆಸ್ಟ್ ಹತ್ತಿದ್ದ. ಅಂಥದ್ರಲ್ಲಿ 6,638 ಮೀಟರ್ ಇರುವ ಕೈಲಾಸ ಪರ್ವತ ಹತ್ತೋದು ಇನ್ಯಾವ ಲೆಕ್ಕ ಅಂತ ಅನ್ಕೊಂಡಿದ್ದ. ಬಹಳ ಮಂದಿ ಆತನಿಗೆ ಬೇಡ ಅಂತಾನೆ ಹೇಳಿದ್ರು, ಹೋಗ್ಬೇಡ ಅಂತ ಅಡ್ಡಗಾಲು ಹಾಕಿದ್ರು. ಆದ್ರೆ ಆ ಪರ್ವತಾರೋಹಿ ಪೂರ್ತಿ ನಂಬಿಕೆಯಿಂದ, ವಿಶ್ವಾಸ ಹಾಗೂ ಧೈರ್ಯದಿಂದ ಕೈಲಾಸ ಪರ್ವತವನ್ನ ಹತ್ತೋಕೆ ಶುರು ಮಾಡಿದ್ನಂತೆ. ಆತ ಅರ್ಧ ಪರ್ವತವನ್ನು ಹತ್ತಿರ್ಲಿಲ್ಲ. ಅದಾಗ್ಲೇ ಉಸಿರಾಡೋದಕ್ಕೂ ಆತನಿಗೆ ಸಾಧ್ಯವಾಗದೆ ಒದ್ದಾಡಿ ಹೋದಂತೆ. ಆದ್ರೆ ಆತನಿದ್ದ ಆ ಸ್ಥಳದಲ್ಲಿ ಆಕ್ಸಿಜನ್ ಪ್ರಮಾಣ ಹೆಚ್ಚಾಗೇ ಇತ್ತು. ತನಗೆ ಕಷ್ಟ ಆಗ್ತಿದ್ರು ಆ ಪರ್ವತಾರೋಹಿ ಇಟ್ಟ ಹೆಜ್ಜೆ ಹಿಂದಕ್ಕೆ ಹಾಕದೆ ಸ್ವಲ್ಪ ದೂರ ಸಾಗ್ತಿದ್ದಂತೆ ಆತನ ಎದೆ ಬಡಿತ ಹೆಚ್ಚಾಗಿತ್ತಂತೆ. ಆತನ ಎದೆ ಜೋರಾಗಿ ಹೊಡ್ಕೊಳ್ಳೋಕೆ ಶುರುವಾಗ್ತಿತ್ತಂತೆ. ವಿಚಿತ್ರ ಅಂದ್ರೆ ಆತನ ಉಗುರು ಹಾಗೂ ಕೂದಲು ವೇಗವಾಗಿ ಬೆಳೆಯೋದಕ್ಕೆ ಶುರುವಾಯ್ತಂತೆ. ಆತನಿಗೆ ತನ್ನ ವಯಸ್ಸು ಹೆಚ್ಚಾಗ್ತಿದ್ದು ವೃದ್ಧನಂತೆ ಕಾಣ್ತಿದ್ದೀನಿ ಅನ್ನೋ ಫೀಲ್ ಆಯ್ತಂತೆ. ಆತ ಆಕ್ಸಿಜನ್ ತೀರಾ ಕಡಿಮೆ ಇರುವ ಮೌಂಟ್ ಎವರೆಸ್ಟ್ ಶಿಖರವನ್ನ ಹತ್ತಿದ್ದ. ಆದ್ರೆ ಯಾಕೋ ಕೈಲಾಸ ಪರ್ವತ ಹತ್ತುವಾಗ ಆತನಿಗೆ ನಡುಕ ಶುರುವಾಗಿತ್ತಂತೆ. ಆತನಲ್ಲಿ ಭಯ ಹೆಚ್ಚಾಗ್ತಿದ್ದಂತೆ ತನ್ನ ಪಕ್ಕದಲ್ಲಿ ಯಾರೋ ಇದ್ದಂತೆ ನನಗಿಲ್ಲಿ ಮನುಷ್ಯರ ಸಂಚಾರ ಇಷ್ಟವಿಲ್ಲ, ಹೋಗು, ಇಲ್ಲಿಂದ ಹೋಗ್ಬಿಡು ಅಂತ ಹೇಳ್ತಿದ್ದ ಅನುಭವವಾಗಿತ್ತು. ಹೀಗೆ ಆಗ್ತಿದ್ದಂತೆ ತನ್ನ ನಿರ್ಣಯವನ್ನ ಆತ ಬದಲಿಸಿದ್ದ. ಕೈಲಾಸ ಪರ್ವತ ಹತ್ತಬೇಕು ಅನ್ನೋ ತನ್ನ ಮಹತ್ವದ ಆಸೆಯನ್ನ ಕೈಬಿಟ್ಟಿದ್ದ. ಆತ ಪರ್ವತದಿಂದ ಕೆಳಗಿಳಿದು ಬರ್ತಿದ್ದಂತೆ ಎದೆ ಬಡಿತ ಸಾಮಾನ್ಯ ಸ್ಥಿತಿಗೆ ತಲುಪಿತ್ತು. ಉಸಿರಾಟದ ಸಮಸ್ಯೆಯು ಸರಿ ಹೋಗಿತ್ತಂತೆ. ಇದನ್ನೆಲ್ಲ ಕೇಳಿದ್ರೆ ಆಶ್ಚರ್ಯ ಅನ್ಸುತ್ತೆ. ಕೈಲಾಸ ಪರ್ವತವನ್ನ ಯಾರು ಸಹ ಯಾಕೆ ಹತ್ತೋಕೆ ಸಾಧ್ಯವಾಗಿಲ್ಲ ಅನ್ನೋದು ತನಗಾದ ಅನುಭವದ ಬಳಿಕ ಆತನಿಗೆ ಅರ್ಥವಾಗಿತ್ತಂತೆ. ವಿಪರ್ಯಾಸ ಅಂದ್ರೆ ಕೈಲಾಸ ಪರ್ವತವನ್ನ ಹತ್ತಲೇಬೇಕು ಅಂತ ಹಠಕ್ಕೆ ಬಿದ್ದವರು ಯಾರು ಈಗ ಭೂಮಿ ಮೇಲೆ ಬದುಕಿಲ್ಲ. ಹಾಗಾದ್ರೆ ಕೈಲಾಸ ಪರ್ವತದ ಮೇಲೆ ಅದೆಂತ ರಹಸ್ಯವಾದ ಶಕ್ತಿ ಇದೆ? ಆ ಶಕ್ತಿಯ ಕಾರಣದಿಂದಲೇ ಮನುಷ್ಯ ಕೈಲಾಸ ಪರ್ವತದ ತುತ್ತತುದಿಯನ್ನು ತಲುಪಲು ಸಾಧ್ಯವಾಗ್ತಿಲ್ವಾ? ಕೈಲಾಸ ಪರ್ವತದಲ್ಲಿ ದೇವತೆಗಳಿಗೆ ಸಾಕ್ಷಾತ್ ದೈವವಾದ ಆ ಮಹಾಶಿವನೇ ನೆಲೆಸಿದ್ದಾನ. ಯಾವ ಕೈಲಾಸ ಪರ್ವತವನ್ನ ನಾವು ಮಹೇಶ್ವರನ ನಿವಾಸ ಅಂತ ಅಂದುಕೊಳ್ತಿದ್ದೀವೋ ಆ ಸ್ಥಳ ನಿಜಕ್ಕೂ ಮಹಾದೇವನ ನಿವಾಸನ ಅನ್ನೋದು ಈವರೆಗೂ ಗೊತ್ತಾಗದ ರಹಸ್ಯವಾಗಿದೆ. ಮೊದಲಿಗೆ ನೀವು ಇಲ್ಲಿ ತಿಳಿದುಕೊಳ್ಳಬೇಕಿರೋ ವಿಷಯ ಏನಂದ್ರೆ, ಕೈಲಾಸ ಪರ್ವತವು ಚೀನಾದ ಟಿಬೆಟ್ ಸ್ವಾಯತ್ತ ಪ್ರದೇಶದ ನಾರ್ಗಿ ಪ್ರಾಂತ್ಯದಲ್ಲಿದೆ. ಇದು ಟಿಬೆಟಿಯನ್ ಪ್ರಸ್ಥಭೂಮಿಯ ಪಶ್ಚಿಮ ಭಾಗದ ಕೈಲಾಸ ಶ್ರೇಣಿ ಅಂತಾನು ಕರೆಸಿಕೊಳ್ಳುತ್ತೆ. ಕೈಲಾಸ ಪರ್ವತ ಭಾರತ ಚೀನಾವನ್ನ ವ್ಯಾಪಿಸಿದೆ. ಪ್ರಪಂಚದಲ್ಲಿ ಅತಿ ಎತ್ತರದ ಶಿಖರ ಮೌಂಟ್ ಎವರೆಸ್ಟ್ ಆಗಿದ್ದು ಇದು 8,848 ಮೀಟರ್ ಎತ್ತರ ಇದೆ. ಆದ್ರೆ ಕೈಲಾಸ ಪರ್ವತದ ಶಿಖರವು 6,638 ಮೀಟರ್ ಎತ್ತರವಿದ್ದು ಮೌಂಟ್ ಎವರೆಸ್ಟ್ ಗಿಂತ 2,000 ಮೀಟರ್ ಕಡಿಮೆ ಇದೆ. ಮೌಂಟ್ ಎವರೆಸ್ಟ್ ಹತ್ತೋಕೆ ಹೋಗೋ ಪರ್ವತಾರೋಹಿಗಳು ತಮ್ಮ ಜೊತೆ ಆಕ್ಸಿಜನ್ ಸಿಲಿಂಡರ್ ಗಳನ್ನ ತೆಗೆದುಕೊಂಡು ಹೋಗಬೇಕು. ಯಾಕಂದ್ರೆ ಶಿಖರದ ಮೇಲೆ ಹೋಗ್ತಿದ್ದಂತೆ ಆಕ್ಸಿಜನ್ ಪ್ರಮಾಣ ತೀರಾ ಕಡಿಮೆಯಾಗುತ್ತೆ. ಆದ್ರೆ ಕೈಲಾಸ ಪರ್ವತದ ಮೇಲೆ ಅಂತಹ ಸಮಸ್ಯೆ ಇಲ್ಲ. ಅಲ್ಲಿ ಮನುಷ್ಯನಿಗೆ ಸಾಕಷ್ಟು ಆಕ್ಸಿಜನ್ ಸಿಗುತ್ತೆ. ಆಶ್ಚರ್ಯಕರ ಸಂಗತಿ ಅಂದ್ರೆ ಇಷ್ಟು ಸಂದಿಗ್ಧವಾಗಿರೋ ಮೌಂಟ್ ಎವರೆಸ್ಟ್ ಶಿಖರವನ್ನ 7,000ಕ್ಕೂ ಹೆಚ್ಚು ಜನ ಹತ್ತಿದ್ದಾರೆ. ಆದ್ರೆ 2,000 ಮೀಟರ್ ಕಡಿಮೆ ಇರುವ ಕೈಲಾಸ ಪರ್ವತವನ್ನ ಈವರೆಗೂ ಯಾರಿಂದಲೂ ಹತ್ತೋಕೆ ಸಾಧ್ಯವಾಗಿಲ್ಲ ಅನ್ನೋದೇ ಆಶ್ಚರ್ಯ. ಪರ್ವತದ ಅರ್ಧದಷ್ಟು ದೂರವನ್ನ ಯಾರೊಬ್ಬರು ಈವರೆಗೂ ಕ್ರಮಿಸಿಲ್ಲ. ಹಠಕ್ಕೆ ಬಿದ್ದು ಈ ದುಸ್ಸಾಹಸಕ್ಕೆ ಕೈ ಹಾಕಿ ಹಿಮಾಲಯ ಪರ್ವತವನ್ನ ಹತ್ತೋಕೆ ಪ್ರಯತ್ನಿಸಿದವರು ಯಾರು ಈವರೆಗೂ ಬದುಕೇ ಇಲ್ಲ. ಹಿಂದೂ ಧರ್ಮದ ಪುರಾಣಗಳ ಪ್ರಕಾರ ಪರಮಶಿವನು ಕೈಲಾಸ ಪರ್ವತದ ಶಿಖರದ ಮೇಲೆ ಹಿಮವಂತನ ಪುತ್ರಿ ಪಾರ್ವತಿಯೊಂದಿಗೆ ನೆಲೆಸಿದ್ದಾನೆ. ಶಿವನು ಇಲ್ಲಿ ಸದಾ ಧ್ಯಾನಮಗ್ನಾಗಿರ್ತಾನೆ. ಅಲ್ಲದೆ ಧನಾಧಿಪತಿ ಕುಬೇರನ ನೆಲೆಯೂ ಸಹ ಕೈಲಾಸ ಪರ್ವತದ ಸನಿಹದಲ್ಲೇ ಇದೆ ಅಂತ ಹೇಳಲಾಗುತ್ತೆ. ಕೈಲಾಸ ಪರ್ವತವು ಜಗತ್ತಿನ ಆಧಾರ ಸ್ತಂಭವಾಗಿದೆ. ಇದೇ ಪರ್ವತದಿಂದ ಹರಿಯುವ 4 ನದಿಗಳು 4 ದಿಕ್ಕಿನಲ್ಲಿ ಪ್ರವಹಿಸಿ ಜಗತ್ತನ್ನ 4 ಪ್ರದೇಶಗಳನ್ನಾಗಿ ವಿಭಜಿಸಿದೆ. ವಾಸ್ತವದಲ್ಲಿ ಹೇಳಬೇಕು ಅಂದ್ರೆ ಹಿಂದೂ ದೇವಾನುದೇವತೆಗಳು ಕೇವಲ ಪೌರಾಣಿಕ ಪಾತ್ರಗಳಲ್ಲ. ಅವರು ಎಷ್ಟು ಶಕ್ತಿವಂತರು ಅಂದ್ರೆ ಬೇರೆ ಬೇರೆ ರೂಪ ಅವತಾರಗಳಲ್ಲಿ ಬೇರೆ ಬೇರೆ ಸ್ಥಳಗಳಲ್ಲಿ ಭಕ್ತರನ್ನ ಕಾಪಾಡುತ್ತಿದ್ದಾರೆ. ಇದಕ್ಕೆ ಇವತ್ತಿಗೂ ಅದೆಷ್ಟೋ ನಿದರ್ಶನಗಳಿವೆ. ಇನ್ನು ಮನುಷ್ಯ ತನ್ನ ಕಣ್ಣಿಂದ ನೋಡಲು ಸಾಧ್ಯವೇ ಇಲ್ಲದ ಸ್ಥಳ ಅಂದ್ರೆ ಅದು ಕೈಲಾಸ ಪರ್ವತ. ಇಲ್ಲಿ ಇಂದಿಗೂ ಭಗವಾನ್ ಶಿವನು ಇದ್ದಾನೆ ಅನ್ನೋ ಭಾವನೆ ನಮ್ಮಲ್ಲಿದೆ. ಈ ಜನ್ಮದಲ್ಲಿ ಈಶ್ವರನ ಸಾಕ್ಷಾತ್ ದರ್ಶನ ಭಾಗ್ಯ ಇದೆಯೋ ಇಲ್ವೋ ನಮಗೆ ಗೊತ್ತಿಲ್ಲ. ಆದರೆ ಶಿವನ ನಿವಾಸದ ದರ್ಶನ ಭಾಗ್ಯವಂತೂ ನಮಗಿದೆ. ಪ್ರಪಂಚದಲ್ಲಿನ ಎಲ್ಲ ಅಲೌಕಿಕ ಶಕ್ತಿಗಳ ಜನ್ಮ ಈ ಕೈಲಾಸ ಪರ್ವತದಲ್ಲೇ ಆಗುತ್ತೆ ಅಂತ ಹೇಳ್ತಾರೆ. ಹಿಮದಿಂದ ಆವರಿಸಿರೋ ಈ ಸುಂದರ ಸ್ಥಳ ಪ್ರಪಂಚದಲ್ಲೇ ಅತಿ ಎತ್ತರದ ಶಿಖರ ಅಂತ ಕರೆಸಿಕೊಳ್ಳದಿದ್ರು ಇದರ ಆಕಾರ ಮತ್ತು ಸೌಂದರ್ಯಕ್ಕೆ ಹೆಸರುವಾಸಿಯಾಗಿದೆ. ಕೈಲಾಸ ಪರ್ವತವು ಜೀವ ಇರುವ ಶಿವನ ಲಿಂಗದಂತೆ ಗೋಚರಿಸುತ್ತೆ. ಈ ರಹಸ್ಯದ ಬಗ್ಗೆ ಪೂರ್ತಿಯಾಗಿ ತಿಳಿದುಕೊಳ್ಳೋಕೆ ಒಂದು ರಿಸರ್ಚ್ ಟೀಮ್ ಹೇಳಿದ ಮಾತುಗಳನ್ನು ಕೇಳಿದ್ರೆ ಎಂತವರಿಗೂ ಮೈ ರೋಮಾಂಚನವಾಗುತ್ತೆ. ವೈಜ್ಞಾನಿಕವಾಗಿ ನಡೆಸಿದ ಪರಿಶೋಧನೆ ಬಳಿಕ ಗೊತ್ತಾದ ಸಂಗತಿ ಏನಂದ್ರೆ, ಈ ಸುಂದರ ಕೈಲಾಸ ಪರ್ವತ ಇರುವ ಸ್ಥಳವೇ ಭೂಮಿಯ ಮಧ್ಯಭಾಗ. ಮನುಷ್ಯನ ದೇಹದಲ್ಲಿನ ಮಧ್ಯಭಾಗ ಅವನ ನಾಭಿ ಅಂದ್ರೆ ಹೊಕ್ಕಳು. ಅದೇ ರೀತಿ ಈ ಭೂಮಂಡಲಕ್ಕೆ ನಾಭಿ ಈ ಕೈಲಾಸ ಪರ್ವತವಂತೆ. ಹೀಗಾಗಿ ಯಾವುದೇ ವ್ಯಕ್ತಿ ಅಥವಾ ಪರ್ವತಾರೋಹಿ ಕೈಲಾಸ ಪರ್ವತದ ಬಳಿ ಹೋದ್ರೆ ಆತನ ದೇಹದಲ್ಲಿನ ಅಂಗಗಳು ಕೆಲಸ ಮಾಡೋದನ್ನ ನಿಲ್ಲಿಸ್ತವೆ. ತಜ್ಞರ ಪ್ರಕಾರ
ಕೈಲಾಸ ಪರ್ವತದಲ್ಲಿ 4 ದಿಕ್ಕುಗಳು ಒಟ್ಟಾಗಿ ಕೂಡುತ್ತೆ. ಇದೇ ಪರ್ವತ ಭೂಮಿ ಮೇಲೆ ಎಲ್ಲಾ ರೀತಿಯ ಜೀವಚರಗಳು ಜೀವಿಸಲು ಬೇಕಾದಂತಹ ವಾತಾವರಣವನ್ನ ಕಲ್ಪಿಸಿಕೊಡ್ತಿದೆ. ಹೀಗಾಗಿ ಈ ಸ್ಥಳವನ್ನ ಪ್ರಾಕೃತಿಕ ಶಕ್ತಿಗಳ ಭಂಡಾರ ಅಂತ ಕರೀತಾರೆ. ಯಾರಾದ್ರೂ ಈ ಕೈಲಾಸ ಪರ್ವತವನ್ನ ಹತ್ತುವ ಪ್ರಯತ್ನ ಮಾಡಿದ್ದಲ್ಲಿ ಆತ ಒಂದು ನಿರ್ದಿಷ್ಟ ಪ್ರದೇಶ ದಾಟಿದ ಬಳಿಕ ಆತನಿಗೆ ವಿಶಿಷ್ಟ ಅನುಭವಗಳಾಗುತ್ತೆ. ಹೀಗೆ ಅಲ್ಲಿನ ಅಗೋಚರ ಶಕ್ತಿಯನ್ನ ಅನುಭವಿಸಿದವರು ಅಲ್ಲೊಂದು ಶಕ್ತಿ ಇದೆ, ಹೋಗು, ಇಲ್ಲಿಗೆ ಬರಬೇಡ, ಹೋಗು ಅನ್ನುತ್ತೆ ಅನ್ನೋ ತಮ್ಮ ಅನುಭವಗಳನ್ನ ಹಂಚಿಕೊಂಡಿದ್ದಾರೆ. ಕೈಲಾಸ ಪರ್ವತದಲ್ಲಿನ ವಾತಾವರಣ ಅಕಸ್ಮಾತ್ ಆಗಿ ಬದಲಾಗ್ತಿರುತ್ತೆ. ದಿಢೀರ್ ಅಂತ ಚಳಿ ಹೆಚ್ಚಾಗುತ್ತೆ, ಮನುಷ್ಯನ ಎದೆ ಬಡಿತ ಡಬಲ್ ಆಗುತ್ತೆ, ಆಕ್ಸಿಜನ್ ಇದ್ರೂ ಉಸಿರಾಟಕ್ಕೆ ಕಷ್ಟವಾಗುತ್ತೆ. ಅಷ್ಟೇ ಅಲ್ಲ, ಕೈಲಾಸ ಪರ್ವತದ ಬಳಿ ಹೋಗ್ತಿದ್ದಂತೆ ಉಗುರು ತಲೆ ಕೂದಲು ವೇಗವಾಗಿ ಬೆಳೆಯೋಕೆ ಶುರುವಾಗುತ್ತೆ. ಮುಖದ ಮೇಲೆ ಸುಕ್ಕುಗಳು ಹೆಚ್ಚಾಗೋ ತರ ಫೀಲ್ ಆಗುತ್ತೆ, ವಯಸ್ಸು ಹೆಚ್ಚಾದಂತೆ ಭಾಸವಾಗುತ್ತೆ ಅಂತ ಕೈಲಾಸ ಪರ್ವತ ಹತ್ತೋಕೆ ಪ್ರಯತ್ನಿಸಿದ ಅದೆಷ್ಟೋ ಜನ ತಮ್ಮ ಅನುಭವವನ್ನ ಹಂಚಿಕೊಂಡಿದ್ದಾರೆ. ಈ ಎಲ್ಲ ಎಚ್ಚರಿಕೆಗಳನ್ನು ಲೆಕ್ಕಿಸದೆ ಕೈಲಾಸ ಪರ್ವತವನ್ನ ಪೂರ್ತಿಯಾಗಿ ಹತ್ತೋಕೆ ಹೋದವರು ಇಂದಿಗೂ ವಾಪಸ್ ಬಂದಿಲ್ಲ ಅನ್ನೋದು ನೆನಪಿರ್ಲಿ. ಹಿಂದೂ ಧರ್ಮದ ಪ್ರಕಾರ ಕೈಲಾಸ ಪರ್ವತವು ಶಿವ ಸಾನ್ನಿಧ್ಯವಾಗಿದೆ. ಶಿವನ ಅನುಮತಿ ಇಲ್ಲದೆ ಆತನ ಸ್ಥಳಕ್ಕೆ ಹೋಗಲು ಎಂದಿಗೂ ಸಾಧ್ಯವಿಲ್ಲ. ಹೀಗಾಗಿ ಕೈಲಾಸ ಪರ್ವತವನ್ನ ಪೂರ್ತಿಯಾಗಿ ಹತ್ತೋಕೆ ಈವರೆಗೂ ಯಾರಿಂದಲೂ ಸಾಧ್ಯವಾಗಿಲ್ಲ. ಪ್ರಪಂಚದಲ್ಲಿ ಕೈಲಾಸ ಪರ್ವತದ ಬಗ್ಗೆ ಸಾಕಷ್ಟು ಜನ ನಾನಾ ರೀತಿ ಹೇಳ್ತಾರೆ. ಹಲವು ಕಥೆಗಳು ಪ್ರಚಾರದಲ್ಲಿವೆ. 1999ರಲ್ಲಿ ರಷ್ಯಾದ ಓರ್ವ ತಜ್ಞ ಕೈಲಾಸ ಪರ್ವತದಲ್ಲಿನ ರಹಸ್ಯಗಳನ್ನು ಭೇದಿಸಲು ಒಂದು ತಂಡ ರೆಡಿ ಮಾಡಿದ್ದ. ಆತ ಹಲವು ವರ್ಷಗಳ ಕಾಲ ಅಧ್ಯಯನ ಮಾಡಿದ್ದ. ಬಳಿಕ ಕೈಲಾಸ ಪರ್ವತ ಪ್ರಾಕೃತಿಕ ಶಿಖರದಂತೆ ಕಾಣ್ತಿಲ್ಲ ಅಂತ ತನ್ನ ಪುಸ್ತಕದಲ್ಲಿ ಬರೆದಿದ್ದ. ಕೈಲಾಸ ಪರ್ವತವು ಮನುಷ್ಯರು ರೆಡಿ ಮಾಡಿರೋ ಪಿರಮಿಡ್ ನಂತೆ ಕಾಣಿಸುತ್ತೆ. ಕೈಲಾಸ ಶಿಖರ ಪ್ರಕೃತಿ ದಟ್ಟವಾಗಿ ಸೃಷ್ಟಿಯಾಗಿರೋದು ಅಲ್ಲ ಎಂದಿದ್ದ. ಅಂದ್ರೆ ಅದು ಮನುಷ್ಯ ಅಥವಾ ಬೇರೆ ಶಕ್ತಿಯಿಂದ ನಿರ್ಮಾಣವಾಗಿರೋದು ಅಂತ ಆತ ತನ್ನ ಪುಸ್ತಕದಲ್ಲಿ ಉಲ್ಲೇಖಿಸಿದ್ದ. ಇನ್ನು ಈ ಪ್ರಾಂತ್ಯದಲ್ಲಿ ವಿಚಿತ್ರವಾದ ರೇಡಿಯೇಷನ್ ಇದೆಯಂತೆ. ಹೀಗಾಗಿ ಇದು ಅಲೌಕಿಕ ಶಕ್ತಿಯ ಕೇಂದ್ರ ಅಂತ ಕರೀತಾರೆ. ಒಂದ್ ವೇಳೆ ಕೈಲಾಸ ಪರ್ವತವನ್ನ ಪ್ರತ್ಯೇಕ ಶಕ್ತಿಯೇ ಸೃಷ್ಟಿಸಿದೆ ಅಂತ ಭಾವಿಸಿದ್ರೆ ಅದರ ಸೃಷ್ಟಿಕರ್ತ ಬೇರೆ ಯಾರೂ ಅಲ್ಲ, ಸ್ವಯಂ ಮಹೇಶ್ವರನೇ ಆಗಿದ್ದಾನೆ. ಹೀಗಾಗಿ ಎಲ್ಲಾ ರೀತಿಯ ವಾದ ಹಾಗೂ ಅರಿವಿಗೆ ಬಂದ ಅನುಭವಗಳನ್ನ ದೃಷ್ಟಿಯಲ್ಲಿ ಇಟ್ಕೊಂಡು ಕೈಲಾಸ ಪರ್ವತವನ್ನ ಹತ್ತೋದನ್ನ ಪೂರ್ತಿಯಾಗಿ ಬ್ಯಾನ್ ಮಾಡಲಾಗಿದೆ. ಇನ್ನು 2012ರಲ್ಲಿ ಕೊನೆಯ ಬಾರಿ ಓರ್ವ ವ್ಯಕ್ತಿ ಕೈಲಾಸ ಪರ್ವತವನ್ನ ಹತ್ತೋಕೆ ಯತ್ನಿಸಿದ್ದ. ಬಳಿಕ ಈವರೆಗೂ ಈ ಪರ್ವತವನ್ನ ಹತ್ತೋ ಸಾಹಸಕ್ಕೆ ಯಾರೂ ಕೈ ಹಾಕಿಲ್ಲ. ಕೈಲಾಸ ಪರ್ವತವು ಹಿಂದೂ, ಬೌದ್ಧ, ಜೈನ ಧರ್ಮೀಯರಿಗೆ ಪವಿತ್ರ ತಾಣವಾಗಿದೆ. ಹಿಂದೂ ನಂಬಿಕೆಗಳ ಪ್ರಕಾರ ಕೈಲಾಸ ಪರ್ವತವು ಪರಮಶಿವನ ನೆಲೆ. ಇದೇ ಕಾರಣಕ್ಕೆ ಈ ಪರ್ವತವನ್ನ ಏರಲು ಯಾರಿಗೂ ಅನುಮತಿ ಇಲ್ಲ. ಹೀಗಾಗಿ ಜಗತ್ತಿನ ಪ್ರಮುಖ ಶಿಖರಗಳ ಪೈಕಿ ಕೈಲಾಸ ಪರ್ವತವೊಂದು ಮಾತ್ರ ಮನುಷ್ಯ ಕಾಲಿಡೋಕು ಆಗದೆ ಉಳಿದಿರೋ ಏಕೈಕ ಪರ್ವತವಾಗಿದೆ. ಸನಾತನ ಧರ್ಮದಲ್ಲಿ ಈ ಪರ್ವತಕ್ಕೆ ಎಷ್ಟೋ ಪವಿತ್ರವಾದ ಮಹತ್ವ ನೀಡಲಾಗಿದೆ. ಇಂದಿಗೂ ಭಾರತೀಯರು ಅಮರನಾಥ ಯಾತ್ರೆಗೆ ಹೋದಾಗ ಕೈಲಾಸ ಪರ್ವತ ಕಾಣ್ತಿದ್ದಂತೆ ಸಾಷ್ಟಾಂಗ ನಮಸ್ಕಾರ ಮಾಡ್ತಾರೆ. ನೀವು ಎಂದಾದ್ರೂ ಕೈಲಾಸ ಪರ್ವತದ ಮಾನವ ಸರೋವರದ ಬಳಿ ಹೋದ್ರೆ ನಿಮಗೆ ನಿರಂತರವಾಗಿ ಒಂದು ಶಬ್ದ ಕೇಳಿಸುತ್ತೆ. ಅಲ್ಲೆಲ್ಲೋ ವಿಮಾನ ಹೋಗ್ತಿದ್ದಂತೆ ನಿಮಗೆ ಫೀಲ್ ಆಗುತ್ತೆ. ಆದ್ರೆ ಆ ಶಬ್ದವನ್ನ ಕೇಳಿದ್ರೆ ಅದು ಢಮರುಗದ ಸದ್ದಿನಂತೆ ಭಾಸವಾಗುತ್ತೆ, ಇಲ್ಲ ಓಂಕಾರದಂತೆ ಕೇಳಿಸುತ್ತೆ. ಅಲ್ಲಿ ಕೇಳಿಸುವ ಶಬ್ದ ಬಹಳ ರಹಸ್ಯವಾಗಿದ್ದು ವಿಜ್ಞಾನಿಗಳು ಮಂಜು ಕರಗೋದು ಇದಕ್ಕೆ ಕಾರಣ ಅಂತ ಹೇಳ್ತಾರೆ. ಆದ್ರೆ ಇದರ ಹಿಂದಿನ ಅಸಲಿ ಕಾರಣ ಏನು ಅನ್ನೋದು ಇವತ್ತಿಗೂ ಯಾರಿಗೂ ಗೊತ್ತೇ ಇಲ್ಲ. ಇನ್ನು ಪ್ರತಿಯೊಬ್ಬ ಹಿಂದೂ ಸಹ ಕೈಲಾಸ ಪರ್ವತದ ಮೇಲೆ ಶಿವ ನೆಲೆಸಿದ್ದಾನೆ ಅಂತ ಭಾವಿಸ್ತಾರೆ. ಹೀಗಾಗಿ ಯಾರೊಬ್ಬರು ಅಲ್ಲಿಗೆ ಹೋಗಲು ಪ್ರಯತ್ನಿಸಲ್ಲ. ಆ ಪವಿತ್ರ ಸ್ಥಳವನ್ನ ಅಪವಿತ್ರ ಮಾಡಲು ಮುಂದಾಗಲ್ಲ. ಯಾರು ಯಾವ ಪಾಪಕ್ರಮವನ್ನ ಮಾಡಿಲ್ವೋ ಆತ ಸತ್ತ ಬಳಿಕ ಆತನ ಆತ್ಮ ಕೈಲಾಸ ಪರ್ವತವನ್ನ ಸೇರುತ್ತೆ. ಕೈಲಾಸ ಪರ್ವತದ ಬಳಿ ಇರುವ ಬ್ರಹ್ಮತಾಲ್ ಮಾನಸ ಸರೋವರವು ಸೂರ್ಯನಂತೆ ಕಾಣಿಸುತ್ತೆ. ಇದನ್ನ ನೋಡಲು ಸಾಕಷ್ಟು ಭಕ್ತರು ಇಲ್ಲಿಗೆ ಬರ್ತಾರೆ. ಇಲ್ಲಿಂದ ಅಂದ್ರೆ 1 ಕಿಲೋಮೀಟರ್ ದೂರದಲ್ಲಿರೋ ರಾಕ್ಷಸ ತಾಲ್ಗೆ ಯಾರು ಹೋಗಲ್ಲ. ಇದು ಚಂದ್ರನಂತೆ ಕಾಣಿಸುತ್ತೆ ಅಂತ ಭಾವಿಸ್ತಾರೆ. ಇಲ್ಲಿನ ಮತ್ತೊಂದು ವಿಚಿತ್ರ ಅಂದ್ರೆ ಬ್ರಹ್ಮತಾಲ್ನ ನೀರು ಸಿಹಿಯಾಗಿದ್ರೆ ರಾಕ್ಷಸ ತಾಲ್ನ ನೀರು ಉಪ್ಪಾಗಿರುತ್ತಂತೆ. ಈ 2 ತಾಲ್ಗಳ ನಡುವೆ ಇರುವುದೇ ಈ ಕೈಲಾಸ ಪರ್ವತ. ಇನ್ನು ಈ ಸ್ಟೋರಿ ಬಗ್ಗೆ ನಿಮ್ಮ ಅಭಿಪ್ರಾಯವನ್ನ ಕಾಮೆಂಟ್ ಮಾಡಿ. ಇನ್ನಷ್ಟು ಇಂಟ್ರೆಸ್ಟಿಂಗ್ ವಿಡಿಯೋಗಳಿಗಾಗಿ ಡೆವೋಷನಲ್ ಟುಡೇ ಚಾನೆಲ್ನ ವಿಸಿಟ್ ಮಾಡಿ ಅಂತ ಹೇಳ್ತಾ ಓಂ ನಮಃ ಶಿವಾಯ.